ಆ ತಪ್ಪು ಮಾಡ್ತಾರೆ ನೋಡಿ, ಅವ್ರಿಗೆ ಯಾರು ಸಪೋರ್ಟ್ ಕೊಡ್ತಾರ ಅವ್ರನ್ನ ಫಸ್ಟ್ ಬುಡದಿಂದ ಕಿತ್ತು ಬಿಸಾಕ್ಬೇಕು ಸರ್. ನಾವು ಹೋಗಿದ್ದೀವಿ, ಡಿಪ್ಲೈಡ್ ಆದ್ವಿ, 4 ಕಡೆಯಿಂದ ಫೈರಿಂಗ್ ಆಯ್ತು ಸರ್. ಈಗ ನಾಳೆ ದಿನ ನಿಮ್ಮ ಮಕ್ಳಿಗಾಗ್ಬೋದು, ನಮ್ಮ ಮಕ್ಳಿಗಾಗ್ಬೋದು, ಇಲ್ಲಾಂದ್ರೆ ನಮ್ಮ ಫ್ಯಾಮಿಲಿ, ಇನ್ನೊಬ್ಬ ಫ್ಯಾಮಿಲಿ, ಪ್ರತಿಯೊಬ್ಬರಿಗೆ ಯಾರಿಗೆ ಆಗಿರ್ಬೋದು. ತಪ್ಪು ಮಾಡಿದವನಿಗೆ ಸಪೋರ್ಟ್ ಮಾಡಿದಾಗ ಅವ್ನು ಇನ್ನೊಂದು ಮಾಡ್ತಾನೆ, ನಾಳೆ ಇನ್ನೊಂದು ಮಾಡ್ತಾನೆ, ನಾಳೆ ನಿಮ್ಮ ಮಕ್ಳು ಆಗ್ಬೋದು, ಇನ್ನೊಬ್ರು ಮಕ್ಳ ಮೇಲೆ ಆಗ್ಬೋದು, ಇನ್ನೊಂದು ಫ್ಯಾಮಿಲಿ ಮೇಲೆ ಆಗ್ಬೋದು. ಮೋದಿ ಅವ್ರು ಮಾಡಿರೋದು 100ಕ್ಕೆ 200,000% ರೇಟ್ ಆಗಿ ಮಾಡಿದ್ದಾರೆ ಸರ್. ಫಸ್ಟ್ ಎಲ್ಲ ನಾವು ಪರ್ಮಿಷನ್ ತಗೋಬೇಕಾಗಿತ್ತು, ಅವ್ರು ಬರ್ಲಿ ಇವ್ರು ಬರ್ಲಿ ಅವ್ರಿಗೆ ಅಂತಂದ್ಬಿಟ್ಟು. ಈಗ ಹಂಗಿಲ್ಲ ಸರ್, ಅವ್ರು ಬಂದುಕೊಳ್ಳಿ ಏನು ಆಕ್ಷನ್ ತಗೋಬೇಕಂತಂದ್ಬಿಟ್ಟು ನಾವು ಅಡ್ವಾನ್ಸ್ ಆಗಿ ಇದು ಮಾಡ್ತೀವಿ ಸರ್. ನಾವು ನನಗನ್ಸೋ ಮಟ್ಟಿಗೆ ಅವರು 24 ಗಂಟೆ ನಮ್ಮ ಇಂಡಿಯಾ ಮುಂದೆ ನಿಲ್ಲಕ್ಕೆ ಚಾನ್ಸಸ್ ಇಲ್ಲ. ನನ್ನೊಂದಿಗೆ ಇನ್ನೊಬ್ರು ಮಾಜಿ ಸೈನಿಕರು ಸೀನಪ್ಪ ಅವರು ಇದ್ದಾರೆ. ಅವರು ನಾನೀಗ ನೇರವಾಗಿ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಈಗಾಗಲೇ ಏನು ಭಾರತೀಯ ಸೇನೆಗೆ ಈಗ ಪರಮಾಧಿಕಾರವನ್ನು ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ. ಸರ್ ಏನು ಹೇಳ್ತೀರಾ? ಈಗಾಗಲೇ ಏನು ಪೆಹಲ್ಗಾಮಲ್ಲಿ ಆದಂತಹ ಉಗ್ರರ ಅಟ್ಟಹಾಸ 26 ಜನ ಏನು ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು, ಮತ್ತೆಗೆ ಈಗ ಭಾರತೀಯ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿರುವಂಥದ್ದು, ಯಾವುದೇ ಸಮಯ ಸಂದರ್ಭ ಇದ್ರೂ ಕೂಡ ಏನು ಭಯೋತ್ಪಾದಕರನ್ನು ಉಡಿಸ್ ಮಾಡಿ ಅನ್ನುವಂತಹ ಸಂದೇಶ ಕೊಟ್ಟಿರುವಂಥದ್ದು. ಏನು ಹೇಳ್ತೀರಾ ನೀವು? ಸರ್, ಮೊದಲನೇದಾಗಿ ನಾನು ಭಾರತ ಸರ್ಕಾರದಲ್ಲಿ ಇರುವ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮತ್ತು ನಮ್ಮ ಭಾರತದಲ್ಲಿರುವ ಪ್ರತಿಯೊಬ್ಬ ಮನುಷ್ಯರನ್ನು ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮೊನ್ನೆ ಇದು ಏನು ಗೊತ್ತಾ, ಟೂರಿಸಮ್ ಹೋದ್ರಲ್ಲ ಸರ್, ಅವರು ಸತ್ತರು, 28 ಜನ 29 ಜನ ಸತ್ತೋಗ್ಬಿಟ್ರು. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರನ್ನು ದುಃಖ ಅನುಭವಿಸ್ತಿದ್ದಾರೆ. ಈಗ ನಾಳೆ ದಿನ ನಿಮ್ಮ ಮಕ್ಳಿಗಾಗ್ಬೋದು, ನಮ್ಮ ಮಕ್ಳಿಗಾಗ್ಬೋದು, ಇಲ್ಲಾಂದರೆ ನಮ್ಮ ಫ್ಯಾಮಿಲಿ, ಇನ್ನೊಬ್ಬ ಫ್ಯಾಮಿಲಿ, ಪ್ರತಿಯೊಬ್ಬರಿಗೆ ಯಾರಿಗೆ ಆಗಿರ್ಬೋದು, ಎಲ್ಲ ಒಂದೇ ಫ್ಯಾಮಿಲಿ ಸರ್. ಆ ದುಃಖ ಅನ್ನೋದು ಯಾವ ಥರ ಇರ್ತದೆ ಅಂತಂದರೆ ತುಂಬ ಭಯಂಕರವಾಗಿರ್ತದೆ. ಅದು ಜನ ಏನು ಗೊತ್ತಾ, ದೂರದಿಂದ ನೋಡಿದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇದನ್ನು ಏನು ಮಾಡಬೇಕಂತಂದರೆ, ನಾನು ಪ್ರತಿಯೊಬ್ಬರನ್ನ ಬೇಡ್ಕೊಳ್ಳೋದಿದ್ದಾನೆ, ತಪ್ಪು ಮಾಡ್ತಾರೆ ಅಂದ್ಕೊಳ್ಳಿ, ಆ ತಪ್ಪು ಮಾಡ್ತಾರೆ ನೋಡಿ, ಅವ್ರಿಗೆ ಯಾರು ಸಪೋರ್ಟ್ ಕೊಡ್ತಾರೋ ಅವ್ರನ್ನ ಫಸ್ಟ್ ಬುಡದಿಂದ ಕಿತ್ತು ಬಿಸಾಕಬೇಕು. ಆ ತಪ್ಪು ಮಾಡಿದವ್ರನ್ನ ಸಪೋರ್ಟ್ ಮಾಡ್ತಾರಲ್ಲ, ಆ ಸಪೋರ್ಟು ಇನ್ನೊಂದು ಸಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರು 10 ಪೀಳಿಗೆ ನೆನೆಸ್ಕೋಬೇಕು. ನಾನು ಈ ಕೆಲಸ, ಇಂಥ ತಪ್ಪು ಕೆಲಸ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದ್ರೆ ಏನಾಗ್ತದೆ, ನನ್ನ ಏನು ಗೊತ್ತಾ, ಬರುವ ಜನ್ಮಾಂತರ ಅವ್ರ ಮಕ್ಕಳಿಗೆ ಏನೇನು ಆಗ್ತದೆ ಅಂತ ಅಂದ್ಬಿಟ್ಟು ಅದನ್ನು ಫಸ್ಟು ಇದು ಮಾಡ್ಬೇಕು ಸರ್. ಫಸ್ಟು ಈ ಸರ್ಕಾರದವ್ರನ್ನ ನಮ್ಮ ಪ್ರತಿಯೊಂದು ನಮ್ಮ ದೇಶದಲ್ಲಿರೋ ಪ್ರತಿಯೊಂದು ಪ್ರಜೆನ ಕೇಳ್ಕೊಳ್ಳೋದು ಸರ್, ಇದೇ ರಿಕ್ವೆಸ್ಟ್ ಸರ್. ಅಂದರೆ ಉಗ್ರರಿಗೆ ಸಹಕಾರ ಕೊಡುವಂಥದ್ದು ಅಥವಾ ಅಲ್ಲಿಯ ನಿವೇಶನಲ್ಲಿ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆಯಲ್ಲಿ ಯಾರು ಕೊಡ್ತಾರೋ ಅವ್ರನ್ನ ಫಸ್ಟು ಬೇರನ್ನ ತೆಗೆದು ಬಿಸಾಕಬೇಕು ಅನ್ನುವಂಥದ್ದು, ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಂತ ಹೇಳ್ತಿದ್ದೀನಿ ಸರ್. ಅವ್ರನ್ನ ಕಿತ್ತು ಬಿಸಾಕಿದ್ರೇ ಇದೆಲ್ಲ ಸರಿ ಹೋಗೋದು ಸರ್. ನಮ್ಮ ಬರುವ ಪೀಳಿಗೆ ಅವರು ಶಾಂತಿಯಾಗಿ ಬದುಕಕ್ಕೂ, ನೆಮ್ಮದಿಯಾಗಿ ಬದುಕಕ್ಕೂ, ನಾವೇನು ಗೊತ್ತಾ, ಅರ್ಧ ದಾರಿಯಲ್ಲಿ ಹೋದ್ರೂ ಕೂಡ ಆರಾಮಾಗಿ ಹೋಗಿ ಬರುವಂಥ ಆವಾಗಲೇ ಸರ್ ಇದಾಗೋದು. ನಾವೇನು ಗೊತ್ತಾ, ಅವ್ನು ತಪ್ಪು ಮಾಡಿದವನಿಗೆ ಸಪೋರ್ಟ್ ಮಾಡಿದಾಗ ಅವ್ನು ಇನ್ನೊಂದು ಮಾಡ್ತಾನೆ, ನಾಳೆ ಇನ್ನೊಂದು ಮಾಡ್ತಾನೆ, ನಾಳೆ ನಿಮ್ಮ ಮಕ್ಳು ಆಗ್ಬೋದು, ಇನ್ನೊಬ್ರು ಮಕ್ಳ ಮೇಲೆ ಆಗ್ಬೋದು, ಇನ್ನೊಂದು ಫ್ಯಾಮಿಲಿ ಮೇಲೆ ಆಗ್ಬೋದು. ಆವಾಗ ಏನು ಗೊತ್ತಾ, ಭಾರಿ ಕಷ್ಟ ಆಗ್ತದೆ ಸರ್. ಅಂಥವ್ರು ಮಾಡಲೇಬಾರ್ದು ಸರ್. ಫಸ್ಟ್ ಇದನ್ನು ಕ್ರಮ ಕೈಗೊಳ್ಬೇಕಂತಂದ್ಬಿಟ್ಟು ನಾನು ಭಾರತ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ದೊಡ್ಡ ವ್ಯಕ್ತಿಗಳ ಏನು ಗೊತ್ತಾ, ಯಾವ್ಯಾವ ದೊಡ್ಡ ಪೋಸ್ಟ್ಗಳಲ್ಲಿರೋದನ್ನ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್. ಇದನ್ನು ನೀವು ಸರ್ಕಾರಕ್ಕೆ ಏನು ಗೊತ್ತಾ ಮುಂದೆ ಇದು ಮಾಡಬೇಕಂತಂದ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಇನ್ನು ನೀವು ಸೇವೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಆಪರ್ಚುನಿಟಿ, ಗ್ರೀನ್ ಸಿಗ್ನಲ್ ಸಿಕ್ಕಿತ್ತಾ? ಅಂದರೆ ಪರಮಾಧಿಕಾರ ಸಿಕ್ಕಿತ್ತಾ ನಿಮಗೆ ಆ ಸಂದರ್ಭದಲ್ಲಿ, ನೀವು ಸೇವೆ ಮಾಡುವಂಥ ಸಂದರ್ಭದಲ್ಲಿ? ಹೇಗೆ? ಹೌದು ಸರ್, ಸಿಕ್ಕಿತ್ತು ಸರ್. 1993 ಕಾಶ್ಮೀರ್ ಯೂನಿವರ್ಸಿಟಿನಲ್ಲಿ ನಾವು ಹಿಂಗೆ ಇದು ಫಾರೂಕ್ ಅಬ್ದುಲ್ಲಾ ಅವ್ರದ್ದು ಯಾವುದೋ ಒಂದು ಫಂಕ್ಷನ್ ಇತ್ತು ಕಾಶ್ಮೀರ್ ಯೂನಿವರ್ಸಿಟಿನಲ್ಲಿ. ನಾವೇನು ಗೊತ್ತಾ, ಅಲ್ಲಿ ಡ್ಯೂಟಿಗೆ ಅಂತ ಹೋದ್ವು, ಸ್ಪೆಷಲ್ ಡ್ಯೂಟಿ. ಅವತ್ತು ಶುಕ್ರವಾರ, ಮೋಸ್ಟ್ಲಿ ಗುರುವಾರ ಇರ್ಬೋದು. ಒಂದು ಕಡೆ ಏನು ಗೊತ್ತಾ, ಇದು ಐಸ್ ಬೀಳ್ತಾ ಇದೆ ಸರ್. ನಾವು ಹೋಗಿದ್ದೀವಿ, ಡಿಪ್ಲೈಡ್ ಆದ್ವಿ, 4 ಕಡೆಯಿಂದ ಫೈರಿಂಗ್ ಆಯ್ತು ಸರ್. 4 ಕಡೆ ಫೈರಿಂಗ್ ಆಯಿತು. ಫೈರಿಂಗ್ ಆದ ಕೂಡಲೇ ಆ ಸಮಯದಲ್ಲಿ ನಾವು ಫೈರಿಂಗ್ ಮಾಡಿದ್ವು, ಉಗ್ರವಾದಿ ಮೇಲೆ ಫೈರಿಂಗ್ ಮಾಡಿದ ಮೇಲೆ ಆವಾಗ ಎಲ್ಲ ಪ್ಯಾರಾಮಿಲಿಟ್ರಿ ಫೋರ್ಸ್ ಆಗಲಿ, ಆರ್ಮಿ ಆಗಲಿ ಎಲ್ಲ ಬಂದು ಏನು ಗೊತ್ತಾ, ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ವು. ಇದು ಆಗಿದೆ ಸರ್, ನಮ್ಮ ಜೊತೆಗೆ ಆಗಿದೆ ಸರ್. ಓಕೆ, ಈಗಿನ ಯೋಧರು ಮಾಡುವಂಥವ್ರು, ಅಲ್ಲಿ ಸೇವೆ ಸಲ್ಲಿಸಿರುವಂಥವ್ರು ಏನು ಹೇಳ್ತೀರಾ? ಮೋದಿಯವರು ಮತ್ತೆ ಪರಮಾಧಿಕಾರನ ಕೊಟ್ಟಿದ್ದಾರೆ, ಯಾವುದೇ ಸಮಯ ಸಂದರ್ಭ ಇದ್ರೂ ಕೂಡ ಭಯೋತ್ಪಾದಕರನ್ನ ಉಡಿಸ್ ಮಾಡಿ ಮಟ್ಟ ಹಾಕಿ ಪ್ರತೀಕಾರವನ್ನು ತೀರಿಸ್ಕೊಳ್ಳಿ ಅನ್ನುವಂತಹ ಮೆಸೇಜನ್ನು ರವಾನ ಮಾಡಿದ್ದಾರೆ ಆ ಮೋದಿಯವರು. ಸರ್, ಈಗ ಮೋದಿ ಅವ್ರು ಮಾಡಿರೋದು 100ಕ್ಕೆ 200,000% ರೇಟ್ ಆಗಿ ಮಾಡಿದ್ದಾರೆ ಸರ್. ಫಸ್ಟ್ ಎಲ್ಲ ನಾವು ಪರ್ಮಿಷನ್ ತಗೋಬೇಕಾಗಿತ್ತು, ಅವ್ರು ಬರಲಿ ಇವ್ರು ಬರಲಿ ಅಂತಂದ್ಬಿಟ್ಟು. ಈಗ ಹಂಗಿಲ್ಲ ಸರ್, ಅವ್ರು ಬಂದುಕೊಳ್ಳಿ ಏನು ಆ್ಯಕ್ಷನ್ ತೊಗೋಬೇಕಂತಂದ್ಬಿಟ್ಟು ನಾವು ಅಡ್ವಾನ್ಸ್ ಆಗಿ ಏನು ಗೊತ್ತಾ ಇದು ಮಾಡ್ತೀವಿ ಸರ್. ನಾವು ಇದೊಂದು ಒಳ್ಳೇದು ಮಾಡಿದ್ದಾರೆ ಸರ್ ಭಾರತ ಸರ್ಕಾರ.
ಇದು ತುಂಬ ಒಳ್ಳೇದು ಮಾಡಿದ್ದಾರೆ ಸರ್. ಓಕೆ, ಇನ್ನು ಏನು ಪಾಕಿಸ್ತಾನಕ್ಕೆ ಈಗಾಗಲೇ ಏನು ಸಿಂಧು ನದಿಯ ಒಂದು ನೀರನ್ನ ಬಿಡದ ರೀತಿಯಲ್ಲಿ ಈಗಾಗಲೇ ಒಂದು ಕ್ರಮವನ್ನು ವಹಿಸಿರುವುದು ಎಷ್ಟು ಎಫೆಕ್ಟ್ ಆಗುತ್ತೆ ಇದರಿಂದಾಗಿ? ಬೆಲೆ ಏರಿಕೆ ಆಗಿರ್ಬೋದು, ಈ ಕೆಲವೊಂದು ಸರಕು ಸರಬರಾಜು ಅಲ್ಲಿಗೆ ಆಗದೆ ಇರುವಂಥದ್ದು ಎಷ್ಟು ಎಫೆಕ್ಟ್ ಆಗುತ್ತೆ ಈಗ ಪಾಕಿಸ್ತಾನಕ್ಕೆ ಅಂತ? ಸರ್ ಅವ್ರಿಗಂತೂ ತುಂಬಾ ಎಫೆಕ್ಟ್ ಆಗ್ತದೆ ಸರ್. ಯಾಕಂದರೆ ಅಲ್ಲಿ ನೀರು ಬಿಡದೇ ಇರುವಂಥ ಟೈಮ್ನಲ್ಲಿ ಮೊದಲನೇದಾಗಿ ನೀರೇ ಇಂಪಾರ್ಟೆಂಟು, ಒಬ್ಬ ಮನುಷ್ಯನಿಗೆ ನೀರೇ ಇಂಪಾರ್ಟೆಂಟು. ಆ ನೀರು ಇಲ್ದಿದ್ರೆ ಏನಾಗ್ತದೆ ಸರ್, ಮನುಷ್ಯ ಏನು ಗೊತ್ತಾ, ಆಟೋಮೆಟಿಕ್ಕಾಗಿ ಕೆಳಗೆ ಬಂದುಬಿಡ್ತಾನೆ ಸರ್. ಒಂದು ಫೈನಾನ್ಷಿಯಲ್ ಆಗಲಿ, ಒಂದು ಮನೆ ಸಂಸಾರ ಮಾಡೋದಾಗಲಿ, ಪ್ರತಿಯೊಂದು ಏನೇ ಈಗ ಅದರಿಂದನೇ ಗೊತ್ತಾ ಸರ್ ನಾವು ಬೆಳವಣಿಗೆ ಇದು ಉತ್ಪಾದನೆ ಮಾಡಬೇಕಾಗಿರೋದು, ವ್ಯವಸಾಯ ಮಾಡಬೇಕಾಗಿರೋದು, ಅದರಿಂದನೇ ಎಲ್ಲ ಪ್ರತಿಯೊಂದು ಅವ್ರಿಗೆ ತುಂಬ ಎಫೆಕ್ಟ್ ಸರ್. ಏನು ಗೊತ್ತಾ, ಮಕ್ಕಳಿಂದ ಹಿಡಿದು ಏನು ಗೊತ್ತು, ದೊಡ್ಡವರಿಂದ ಚಿಕ್ಕವರಿಂದ ಎಲ್ಲರೂ ಏನು ಗೊತ್ತು ತುಂಬ ಎಫೆಕ್ಟ್ ಸರ್. ದೇಶ ನಡೆಯೋದೇ ಕಷ್ಟ ಆಗಿಬಿಡ್ತದೆ ಸರ್, ಅದು ತುಂಬ ಪ್ರಾಬ್ಲಮ್ ಆಗ್ತದೆ ಸರ್. ಓಕೆ, ಇನ್ನು ಪಾಕಿಸ್ತಾನ ಯುದ್ಧವನ್ನು ಎದುರಿಸುತ್ತಾ ಅಥವಾ ಶರಣಾಗತ್ತಾ ಮಂಡಿ ಊರುತ್ತಾ ಅನ್ನುವಂತಹ ಪ್ರಶ್ನೆ ಸರ್. ಅವರು ಎದುರಿಸೋಕ್ಕಾಗಲ್ಲ ಸರ್. ಮೊದಲನೇದಾಗಿ ಅವರಲ್ಲಿರುವ ಫೈನಾನ್ಷಿಯಲಿ ತುಂಬ ಕಮ್ಮಿ. ಅವ್ರು ಏನು ನನಗನ್ಸೋ ಮಟ್ಟಿಗೆ ಅವರು 24 ಗಂಟೆ ನಮ್ಮ ಇಂಡಿಯಾ ಮುಂದೆ ನಿಲ್ಲಕ್ಕೆ ಚಾನ್ಸಸ್ ಇಲ್ಲ. ಆದರೆ ಏನು ಗೊತ್ತಾ, ಚಾನ್ಸಸ್ ಇಲ್ಲ, ಬಟ್ ನಿಂತ್ಕೊಂಡ್ರು ಕೂಡ ಈ ಚೈನಾದವ್ರು ಏನಾದರೂ ಸಪೋರ್ಟ್ ಮಾಡಿದ್ರೆ ಆಗ್ಬೋದು. ಇಲ್ಲ ಅಂತಂದರೆ ಅವರು ನಮ್ಮ 24 ಗಂಟೆ ಅವ್ರು ನಮ್ಮ ಇಂಡಿಯಾ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. ಚೈನಾ ಸಪೋರ್ಟ್ ಮಾಡುತ್ತಂತ ಅನ್ಸುತ್ತಾ ನಿಮಗೆ ಅಂತ ಹೇಳಿ? ಸರ್ ಅವ್ರು ಮಾಡೋಕ್ಕಾಗಲ್ಲ ಸರ್. ಇವತ್ತಿನ ಡೇಟ್ನಲ್ಲಿ ನೋಡಿದ್ರೆ ಅವ್ರು ಮಾಡೋಕ್ಕಾಗಲ್ಲ. ಮಾಡಿದ್ರು ಅವ್ರಿಗೆ ತುಂಬ ಎಫೆಕ್ಟ್ ಇದೆ ಅಂತಂದ್ಬಿಟ್ಟು ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಸರ್. ತುಂಬ ಪರಿಣಾಮ ಬೀಳ್ತದೆ ಸರ್. ಹಾಂ ಸರ್. ಇದಿಷ್ಟು ಮಾಜಿ ಯೋಧ ಸೀನಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.